ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೊರಟಿದ್ದ ಕೆಎಸ್ಆರ್ಟಿಸಿಯ ಸ್ಲೀಪರ್ ಕೋಚ್ ಅಂಬಾರಿ ವಾಹನದಲ್ಲಿ ಹೈದರಾಬಾದ್ ಮೂಲದ ಉದ್ಯಮಿ ಕೆ ವೆಂಕಟೇಶ್ವರ ರಾವ್ ಅವರು ಡಿಸೆಂಬರ್ 8ರಂದು ರಾತ್ರಿ ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗೋಕೆ ಅಂತ ಬಸ್ಸನ್ನು ಹತ್ತಿದ್ರು. ಅಂದು ರಾತ್ರಿ 10:15 ಸಮಯ ಬಸ್ಸು ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದ ಬಳಿ ಇರುವ ಹೋಟೆಲ್ ಒಂದರಲ್ಲಿ ಪ್ರಯಾಣಿಕರಿಗೆ ಊಟಕ್ಕಾಗಿ ನಿಲ್ಲಿಸಲಾಗಿತ್ತು. ಕೆಲವರು ಬಸ್ನಿಂದ ಇಳಿದ್ರೆ ಇನ್ನೂ ಕೆಲವರು ಬಸ್ನಲ್ಲೇ ಇದ್ರು. ಬಸ್ನ ಸೀಟ್ ನಂಬರ್ 4ರಲ್ಲಿ ಇದ್ದ ಪ್ರಯಾಣಿಕ ಕೆ ವೆಂಕಟೇಶ್ವರ ರಾವ್ ಬಸ್ ಇಳಿದು ಊಟ ಮಾಡಿ ಮತ್ತೆ ಬಸ್ ಹತ್ತಿದ್ದಾರೆ. ಆದರೆ ಸೀಟ್ನಲ್ಲಿ ಇಟ್ಟಿದ್ದ ಹಣದ ಬ್ಯಾಗು ಇರಲಿಲ್ಲ. ಅದರಲ್ಲಿ 55 ಲಕ್ಷ ರೂಪಾಯಿ ಹಣ ಇತ್ತು ಅಂತ ಅವಲತ್ಕೊಂಡಿದ್ದಾರೆ. ಇನ್ನು ಒಂದಲ್ಲ ಎರಡಲ್ಲ ಬರೋಬ್ಬರಿ 55 ಲಕ್ಷ ರೂಪಾಯಿ ಹಣವನ್ನ ಯಾಕೆ ಬೇಕಾಬಿಟ್ಟಿ ಬಸ್ನಲ್ಲಿ ಇಟ್ಟಿದ್ದು ಅಂತ ಸಹ ಪ್ರಯಾಣಿಕರು ಸಹ ಪ್ರಶ್ನೆ ಮಾಡಿದ್ರು. ಪ್ರತಿಯೊಬ್ಬರ ಸೀಟ್ನ ಬಳಿ ಹೋಗಿ ಚೆಕ್ ಮಾಡಲಾಯಿತು. ಎಲ್ಲಿಯೂ ಸಹ ಹಣದ ಬ್ಯಾಗ್ ಕಾಣಿಸಿಲ್ಲ. ಕೊನೆಗೆ ಪೆರೇಸಂದ್ರ ಠಾಣೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ರು. ಅಷ್ಟೊತ್ತಿಗೆ ಬಸ್ನಲ್ಲಿದ್ದ ಕೆಲವು ಪ್ರಯಾಣಿಕರು ಅದೊಂದು ಸುಳುವು ನೀಡಿದ್ರು. ಟಾಟಾ ಇಂಡಿಕಾ ಕಾರ್ನಲ್ಲಿ ಒಬ್ಬ ವ್ಯಕ್ತಿಯೊಬ್ಬ ಬಂದು ಬಸ್ನೊಳಗೆ ಬಂದಿದ್ದ. ನೇರವಾಗಿ ಕಾರ್ ಇಳಿದು ಸೀಟ್ ನಂಬರ್ 4ರಿಂದ ಬ್ಯಾಗ್ ತೆಗೆದುಕೊಂಡು ಹೋದ ಅಂದರು. ಇದರಿಂದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಕಳ್ಳತನ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ. ಬೇಸಿಕಲಿ ವಿಕ್ಟಿಮ್ದು ಇನ್ಫಾರ್ಮೇಷನ್ ಪ್ರಕಾರ ಅವರು ಯಾವುದು ಲ್ಯಾಂಡ್ ಡೀಲಿಂಗ್ ಮಾಡೋಕ್ಕೆ ಹೈದರಾಬಾದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಲ್ಲಿ ಕ್ಯಾಶ್ 55 lakhs rupees ಕ್ಯಾಶ್ ರಿಸೀವ್ ಮಾಡಿ ಮೆಜೆಸ್ಟಿಕಲ್ಲಿ ಒಂದು ಅಂಬಾರಿ KSRTC ಅಂಬಾರಿ ಬಸ್ಸಲ್ಲಿ ಟಿಕೆಟ್ ತಗೊಂಡು ಕೂತಿದ್ದಾರೆ. ಆಮೇಲೆ ಬಸ್ ಅಲ್ಲಿಂದ ಅರೌಂಡ್ 8:30 ಬಿಟ್ಟಿದ್ದಾರೆ ಬೆಂಗಳೂರಿಂದ. ಈ ನಮ್ಮಲ್ಲಿ ಒಂದು ಪೆರೇಸಂದ್ರ ಹತ್ತಿರ ಒಂದು ಸಾಯಿ ಡೆಲಿಕಸಿ ಹೋಟೆಲ್ ಇದೆ, ಅಲ್ಲಿ ಸ್ಟಾಪ್ ಆಗಿದೆ ಬಸ್. ಆಮೇಲೆ ಇವರು ಅದನ್ನು ನೆಗ್ಲಿಜೆನ್ಸ್ ಮಾಡಿ ಹೊರಗಡೆ ಬ್ಯಾಗ್ ತಗೊಂಡು ಹೋಗಿಲ್ಲ, ಬ್ಯಾಗ್ ಸೀಟಲ್ಲಿ ಬಿಟ್ಟು ಟಾಯ್ಲೆಟ್ ಮಾಡೋಕ್ಕೆ ಹೋಗಿದ್ದಾರೆ, ಊಟ ಮಾಡೋಕ್ಕೆ ಹೋಗಿದ್ದಾರೆ. ಆಮೇಲೆ ವಾಪಸ್ ಬಂದಾಗ ಇವರಿಗೆ ಗೊತ್ತಾಯಿತು ಕಿ ಇವ್ರದ್ದು ಬ್ಯಾಗ್ ಗಾಯವಾಗಿದೆ. ಅವರು ತಿಳಿಸ್ತಾ ಇದ್ದಾರೆ ಕಿ ಅರೌಂಡ್ 55 lakhs rupees ಇತ್ತು ಕ್ಯಾಶ್ ಬ್ಯಾಗಲ್ಲಿ. ಅದನ್ನು ನಾವು ಕೇಸ್ ರಿಜಿಸ್ಟರ್ ಮಾಡಿ ಪತ್ತೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬೇಗ ಅದನ್ನು ಪತ್ತೆ ಮಾಡ್ತೀವಿ. ಅನುಮಾನ ಏನಿಲ್ಲ ಅವರಿಗೆ. ಅವರು ರೆಗ್ಯುಲರ್ ಆಗಿ ಈ ಥರ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಈ ಥರ ಹೇಳ್ತಾ ಇದ್ದಾರೆ. ಫಸ್ಟ್ ಟೈಮ್ ಇಲ್ಲ ಅವ್ರದ್ದು. ಬಟ್ ಯಾರ್ಯಾರ ಜೊತೆ ಏನೇನು ಡೀಲಿಂಗ್ ಆಗಿದೆ ಮತ್ತು ಯಾರ್ಯಾರು ಹಿಂದೆ ಮುಂದೆ ಬಂದಿದ್ದಾರೆ ಅದು ಎಲ್ಲ ನಾವು ಚೆಕ್ ಮಾಡ್ತಾ ಇದ್ದೀವಿ. ಇನ್ನು ದೂರುದಾರ ವೆಂಕಟೇಶ್ವರ ರಾವ್ ಬೆಂಗಳೂರಿನಲ್ಲಿದ್ದ ತನ್ನ ಮನೆ ಮಾರಾಟ ಮಾಡಿದ್ದು ಅದರ ಹಣವನ್ನು ಹೈದರಾಬಾದ್ಗೆ ಸಾಗಿಸ್ತಾ ಇರೋ ಬಗ್ಗೆ ಪೊಲೀಸರಿಗೆ ಅವರು ಮಾಹಿತಿ ನೀಡಿದ್ದಾರೆ. ಇನ್ನು ಕಾರ್ನಲ್ಲಿ ಬಂದಿದ್ದಂಥ ವ್ಯಕ್ತಿ ನಕಲಿ ನಂಬರ್ ಪ್ಲೇಟ್ ಬಳಸಿರುವುದು ತನಿಖೆಯಲ್ಲಿ ತಿಳಿದು ಬಂದಿದೆ. ಇದೀಗ ಪೊಲೀಸರು ಈ ಹಣವನ್ನು ಹೊತ್ತೊಯ್ದ ಆರೋಪಿಗಾಗಿ ಶೋಧ ನಡೆಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.